ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೋದಿಯವರ ಈ ಹೇಳಿಕೆಗೆ ಈಗ ವಿಪಕ್ಷ ಸೇರಿದಂತೆ ಎಲ್ಲರೂ ಕೂಡ ಅಪಸ್ವರಗಳನ್ನ ಎತ್ತುತ್ತಿದ್ದಾರೆ. ಟಾಂಗ್ ಕೊಡುವಂತ ಕೆಲಸಗಳಾಗ್ತಿದೆ, ಇದು ಸರಿಯಲ್ಲ ಅಂತ ಮೋದಿ ಅವರಿಗೆ ಫುಲ್ ಲೆಫ್ಟ್ ರೈಟ್ ಅನ್ನ ಶುರು ಮಾಡಿಕೊಂಡಿದ್ದಾರೆ. ನಡೀತಾ ಇರತಕ್ಕಂತ ಸಂಘರ್ಷ ಇದೆ, ಅದಕ್ಕೆ ಮೂಲ ಕಾರಣ ಟ್ರಂಪ್ನ ಹೊಗಳೋದು ಯಾರು ಅಂದ್ರೆ ನಮ್ಮ ವಿಶ್ವಗುರು ನರೇಂದ್ರ ಮೋದಿರವರು. ಇಡೀ ಟ್ರಂಪ್ನ ದುರಾಡಳಿತದಿಂದ ಹಾಗೂ ಸರ್ವಾಧಿಕಾರಿ ಧೋರಣೆಯಿಂದ ಇಡೀ ದೇಶವೇ ಇವತ್ತು ಆರ್ಥಿಕ ಪರಿಸ್ಥಿತಿ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಆದರೆ ಅದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಶಕ್ತಿ ಇಲ್ದಿರತಕ್ಕಂಥ ಶಕ್ತಿಯನ್ನ ಪ್ರಧಾನಮಂತ್ರಿ ಅಂದ್ರೆ ನಮ್ಮ ನರೇಂದ್ರ ಮೋದಿರವರು. ಇವತ್ತೆಲ್ಲ ವೈಫಲ್ಯ ಆದ್ಮೇಲೆ ಜನಗಳಿಗೆ ಈ ರೀತಿ ಕರೆ ಕೊಡ್ತಾ ಇದ್ದಾರೆ. ಅಲ್ಲ, ದೇಶದಲ್ಲಿ ಒಂದು ಯುದ್ಧ ನಡೆದ್ರೆ ಅದ್ರ ಬಗ್ಗೆ ಯುದ್ಧ ಆದ್ಮೇಲೆ ಬಂದು ಜನಗಳಿಗೆ ಧೈರ್ಯ ಕೊಡ್ತಾರೆ. ಒಬ್ಬ ಭಯೋತ್ಪಾದಕರು ಬಂದು ದೇಶದಲ್ಲಿ ನುಸುಳಿ ಮುಗ್ಧರ ಮೇಲೆ ದಾಳಿ ಮಾಡಿದ್ರೆ ಆಮೇಲೆ ಬಂದು ಇವರು ಸಾಂತ್ವನ ಹೇಳಿ ಚುನಾವಣೆ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಧೈರ್ಯ ಇಲ್ಲದಕ್ಕಂಥ ಪ್ರಧಾನಮಂತ್ರಿ. ಇವತ್ತು ಟ್ರಂಪ್ನ ಆಡಳಿತ ನಡೀತಾ ಇದೆ ದೇಶದಲ್ಲಿ, ವಿಶ್ವದಲ್ಲಿ ಹೆಂಗ್ ನಡೀತಾ ಇದೆಯೋ ಅದೇ ರೀತಿ ನಮ್ಮ ದೇಶದಲ್ಲೂ ಟ್ರಂಪ್ನ ಮಾರ್ಗದರ್ಶನದಲ್ಲಿ ನರೇಂದ್ರ ಮೋದಿ ಆಡಳಿತ ನಡೆಸ್ತಾ ಇದ್ದಾರೆ. ಇವತ್ತು ನಿಮ್ಗೆ ಈ ರೀತಿ ಒಂದು ಹೊರ ರಾಷ್ಟ್ರದಲ್ಲಿ ನಡೀತಿರತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ರೀತಿ ನೀವು ರಾಜತಾಂತ್ರಿಕ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡ್ಬೇಕನ್ನತಕ್ಕಂಥ ಪ್ರಜ್ಞೆ ಇಲ್ದಿರತಕ್ಕಂಥ ಪ್ರಧಾನಮಂತ್ರಿ ನೀವು ಪಡಿತಿರತಕ್ಕಂಥ ಸಲಹೆ ಯಾವುದು ಅಂದ್ರೆ RSS BJP. RSS ಸರಿ ಇವತ್ತು ಹೇಳಿದ್ದಾರೆ, ನಾವು ಟ್ರಂಪ್ಗೆ ಹಾಗೂ ವಿದೇಶಕ್ಕೆ ನಾವು ಶರಣಾಗಿದ್ದೀವಿ ಅನ್ನತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇವತ್ತು ಚಿನ್ನ ಖರೀದಿ ಮಾಡೋದು, ಮುಂದೊಂದು ದಿನ ನರೇಂದ್ರ ಮೋದಿ ಹೇಳ್ತಾರೆ ದೇಶದ ಪ್ರತಿಯೊಬ್ಬರು ವಾರದಲ್ಲಿ 2 ದಿನ ಉಪವಾಸ ಇರಬೇಕು ಅಂತ ಪರಿಸ್ಥಿತಿ ನರೇಂದ್ರ ಮೋದಿ ತಂದಿದ್ದಾರೆ. ರಾಜ್ಯಕ್ಕೆ ಬಂದು ಇವತ್ತು ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿನ ಮಾತಾಡ್ತಾರೆ, ಆದ್ರೆ ರಾಜ್ಯದ ತೆರಿಗೆ ಹಣವನ್ನ ಇವತ್ತು ನ್ಯಾಯಯುತವಾಗಿ ಕೊಡ್ಬೇಕಾಗಿರತಕ್ಕಂಥ ತಡೆ ಓಡ್ತಾರೆ. ಯಾರೋ ನರೇಂದ್ರ ಮೋದಿಗೆ ಹಾಗೂ ಬಿಜೆಪಿಗೆ ಸಹಾಯ ಮಾಡ್ತಾರೋ ಅಂತ ರಾಜ್ಯಗಳಿಗೆ ಕರ್ನಾಟಕದ ತೆರಿಗೆ ಹಣವನ್ನ ತಗೊಂಡೋಗಿ ನೀಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮೌಲ್ಯಾಧಾರಿತವಾಗಿ ಜನಗಳು ಬಹಳ ಪ್ರಾಮಾಣಿಕತೆಯಿಂದ ಇವತ್ತು ತೆರಿಗೆ ಕಟ್ತಾ ಇದ್ದೀವಿ. ಅದೋ ಗತಿಗೆ ರಾಷ್ಟ್ರ ಬಂದಿದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 28ನೇ ತಾರೀಕು ಪಶ್ಚಿಮ ಏಷ್ಯಾದಲ್ಲಿ ಪ್ರಾರಂಭ ಆದಂತ ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ದೇಶ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾ ಇದೆ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಎಚ್ಚರಿಕೆ ಕೊಟ್ರೇನು ಸಹ ಅದನ್ನ ಬಾಲಿಶ ಹೇಳಿಕೆ ಅಂತ ಅದನ್ನ ತಳ್ಳಾಕಿದ್ರು. ಯಾಕಂದ್ರೆ ಇವ್ರಿಗೆ 4 ತಿಂಗಳು ಚುನಾವಣೆ ಮಾಡಬೇಕಾಗಿತ್ತು. 4 ತಿಂಗಳ ಚುನಾವಣೆಯಲ್ಲಿ ಎಲ್ಲೋದ್ರೂ ಸಹ ಕಾಂಗ್ರೆಸ್ ಪಕ್ಷದವ್ರನ್ನ ವಿರೋಧ ಪಕ್ಷದವ್ರನ್ನ ನಂಬೇಡಿ, ಸುಳ್ಳು ಹೇಳ್ತಾ ಇದ್ದಾರೆ. ಅಗಾಧವಾದ ತೈಲ ಸಂಗ್ರಹಣ ಇದೆ, ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಹಳಷ್ಟು ನಾವು ಶೇಖರಣೆ ಮಾಡಿಟ್ಟಿದೀವಿ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಭಾಷಣ ಬಿಗ್ದಿದ್ದು. ಈಗ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಮಿತವ್ಯಯನ್ನ ಮಾಡಿ ಅಂತ ಹೇಳಿ. ಅಂದ್ರೆ ಆಸ್ಟೆರಿಟಿ ಮೆಷರ್ಸ್, ಇವರೇನು ಲಾಲ್ ಬಹದ್ದೂರ್ ಶಾಸ್ತ್ರಿನ ಆ ಆಸ್ಟೆರಿಟಿ ಮೆಷರ್ಸ್ ಮಾಡಿ ಪೆಟ್ರೋಲ್ನ ಕಮ್ಮಿ ಉಪಯೋಗ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ, ಮತ್ತೆ ಫಾರಿನ್ ಟೂರ್ ಹೋಗ್ಬೇಡಿ ಅಂತ ಹೇಳಿದವರು ಇವ್ರು ಏನ್ ಮಾಡ್ತಾ ಇದ್ರು ಅಂತ ಕೇಳಿ ನೋಡಿ. 12 ವರ್ಷದಲ್ಲಿ ಹೊಣೆಗಾರಿಕೆ, ಅದರಲ್ಲೂ ಕೂಡ ಹೇಳಿದ್ದಾರೆ, ಇಲ್ಲಿ ತನಕ ನಾನು ಬಹಳ ಹೊಣೆಗಾರಿಕೆಯನ್ನು ಹೊರಿದ್ದೆ 5 ತಿಂಗಳ ಕಾಲ, ಈಗ ನನ್ನ ಕೈಯಲ್ಲಿ ಆಗೋದಿಲ್ಲ, ಅದಕ್ಕೆ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ಸು ಚಿನ್ನ ಖರೀದಿ ಮಾಡೋದು ನಿಲ್ಲಿಸ್ಬೇಕು, ವಿದೇಶ ಪ್ರವಾಸ ಮಾಡಬಾರ್ದು ಅಂತ ಹೇಳೋ ಮನುಷ್ಯನಿಗೆ ಆಗ ಗೊತ್ತಾಗಿರ್ಲಿಲ್ವಾ ಇವ್ರಿಗೆ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಚುನಾವಣೆ ಏನಾಗಿದೆ, ಮೋದಿ ಅವ್ರಿಗೆ ಕೆಲವೊಂದು ಗೊತ್ತಾಗಲ್ಲ, ಏನೋ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಯಾಕೆ ಎಲೆಕ್ಷನ್ ಮುಂಚೆ ಹೇಳ್ಬೋದಾಯ್ತಲ್ಲ, ಈಗ ಹೇಳ್ತಿದ್ದಾರೆ ಎಲೆಕ್ಷನ್ ಮುಂಚೆ ಅವ್ರಿಗೆ ಓಡ್ಬೇಕಾಗಿತ್ತು, ಹಾಗಾಗಿ ಅವರಿದ್ದವರು ಏನು ಹೇಳ್ದಂಗೆ ತಲೆಯಲ್ಲಿ ಮಡಿಕೊಂಡು ಇವತ್ತು ಎಲೆಕ್ಷನ್ ಆದ್ಮೇಲೆ ಬಸ್ಸು ಯೂಸ್ ಮಾಡಿ ಏನೋ ಪೆಟ್ರೋಲ್ ತೊಂದರೆ ಆಗುತ್ತೆ. ಯಾಕಂದ್ರೆ ಈಗ ಅಲ್ಲಿ ತುಂಬಾ ತೊಂದರೆ ಆಗಿದೆಯಲ್ಲ, ಕಟ್ಟಲ್ವಾ, ಬೇರೆ ದೇಶದಲ್ಲಿ ತೊಂದರೆ ಆಗಿದೆ, ಈ ಪೆಟ್ರೋಲ್ ಯೂಸ್ ಮಾಡಿ ಅವ್ರು ತೊಂದರೆ ಆಗುತ್ತೆ. ಜನಗಳಿಗೆಲ್ಲ ಕೇಳ್ತವ್ರು ಯಾಕೆ ಪೆಟ್ರೋಲ್ ಜಾಸ್ತಿ ರೇಟ್ ಆಯ್ತು, ಈ ರೀತಿ ಎಲ್ಲ ಅವರೆಲ್ಲ ಕೇಳ್ತಾರ ಅಂದ್ಬಿಟ್ಟು ಅವ್ರೇನ್ ಮಾಡ್ತಿದ್ದಾರೆ, ಗಾಡಿ ಯೂಸ್ ಮಾಡಿ ಬಸ್ ಯೂಸ್ ಮಾಡಿ, ಯಾಕಂದ್ರೆ ಕರ್ನಾಟಕದಲ್ಲಿ ಫ್ರೀ ಇದೆಯಲ್ಲ ಬಸ್ಸು, ಹಾಗಾಗಿ ಕೇಳ್ತಿದ್ದಾರೆ. ಮತ್ತೆ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, ಈಗ ಗ್ಯಾಸ್ ಬೆಲೆ ಮುಂಚೆ ಕಡಿಮೆ ಇತ್ತು, ಎಲೆಕ್ಷನ್ ಆಗ ಮುಂಚೆ ಕಡಿಮೆ ಇತ್ತು, ಈಗ ಎಲೆಕ್ಷನ್ ಆಗ ಜಾಸ್ತಿ ಮಾಡಿದ್ರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.